ಜಾರಿತು ಮನವು ಅಪ್ಪ ಅಪ್ಪ ಬೇಕು ಅಪ್ಪ ಬೇಕು ಅಪ್ಪ ಬೇಕು ಅಪ್ಪ ಅಪ್ಪ ಇನ್ನೇನ್ ಬಂದ್ಬಿಡ್ತಾರೆ ಪುಟ್ಟ, ಆರಾಮಾಗಿ ಮಲ್ಕೋ. ಬೇಗ ಬಂದ್ಬಿಡ್ತಾರೆ. ನೋಡಿ, ಮೀಟಿಂಗ್ ಪ್ರಾರಂಭ ಆಗೋಕ್ ಮುಂಚೆ ನಾನೊಂದು ವಿಷಯ ನಿಮ್ಗೆ ಹೇಳ್ಬೇಕು. ನಮ್ಮ ಮನೆಯಲ್ಲಿನ ತೊಂದರೆಗಳಿಂದಾಗಿ ಆಫೀಸ್ ಕೆಲಸ ಸಫರ್ ಆಗೋದನ್ನ ನಾನು ಇಷ್ಟಪಡಲ್ಲ. ನಾವು ಆಫೀಸ್ನಲ್ಲಿ ಇರೋ ಪ್ರತಿ ಕ್ಷಣನೂ ನಾವೆಲ್ಲರೂ ನಮ್ಮ ಕಂಪನಿಯ ಧ್ಯೇಯಗಳನ್ನ ಗುರಿಗಳನ್ನ ತಲೆಯಿಟ್ಕೊಂಡು ಕೆಲಸ ಮಾಡಿದ್ರೆ ನಮ್ಮ ಕಂಪನಿಗೂ ಒಳ್ಳೇದು, ನಮಗೂ ಒಳ್ಳೇದು. ಹಲೋ, ಹೇಳು. ಚಿಂಟಿಗೆ ಜ್ವರ. ಟೆಂಪರೇಚರ್ ಚೆಕ್ ಮಾಡಿದ್ಯಾ? ಚೆಕ್ ಮಾಡಿದೆ, ಜ್ವರ ಜಾಸ್ತಿನೇ ಆಗ್ತಿದೆ. ಹಾಗಾದ್ರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗು. ಕರ್ಕೊಂಡು ಹೋಗಿದ್ದೆ, ಟ್ಯಾಬ್ಲೆಟ್ಸು ಸಿರಪ್ಪು ಕೊಟ್ಟಿದ್ದಾರೆ, ರೆಸ್ಟ್ ತಗೊಳಕ್ ಹೇಳಿದ್ರು. ಮತ್ತೆ ಟೆನ್ಷನ್ ಮಾಡ್ಕೊಳ್ತೀಯಾ? ಸರಿ ಹೋಗುತ್ತೆ ಬಿಡು. ಅಲ್ಲ ಸಮರ್, ಚಿಂಟು ಅಪ್ಪ ಅಪ್ಪ ಅಂತ ಕನ್ವರಿಸ್ತಿದ್ದಾಳೆ. ಭಾವನಾ, ನಾನಿಲ್ಲಿ ಮೀಟಿಂಗ್ನಲ್ಲಿದ್ದೇನೆ, ನೀನೇ ಹಾಕಿದ್ರೆ ಮ್ಯಾನೇಜ್ ಮಾಡು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಓಕೆ ಸಮರ್, ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ, ಆದ್ರೆ ನೀನು ಯಾವಾಗ ನನ್ನ ಅರ್ಥ ಮಾಡ್ಕೊಳ್ಳೋದು? ಭಾವನಾ, ನಾನು ನಾಳೆ ಬೆಳಿಗ್ಗೆ 6 ಗಂಟೆಗೆ ಹೋಗ್ಬೇಕು. ಒಬ್ಬ VIP ನ ಭೇಟಿ ಮಾಡಬೇಕು. ಅವ್ರನ್ನ 6 ತಿಂಗಳಿಂದ ಫಾಲೋ ಮಾಡ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ ಅವ್ರು ಸಿಗ್ತಾ ಇದ್ದಾರೆ. ನನ್ನ ಕರ್ಮ, ಅವ್ರನ್ನ ಪಾರ್ಕ್ನಲ್ಲಿ ಜಾಗಿಂಗ್ ಮಾಡ್ತಾ ಮೀಟ್ ಮಾಡ್ಬೇಕಂತೆ. ಸೊ ಮರ್ತಿದ್ ಬಿಟ್ಟಿಯಾ? ಬೆಳಗ್ಗೆ ಬೇಗ ಎಬ್ಸು. ನೀನು ಊಟ ಮಾಡಿದ್ಯಾ? ಇಲ್ಲ, ನಿಮ್ಗೋಸ್ಕರ ಕಾಯ್ತಿದ್ದೆ. ನಾನು ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ನನಗೋಸ್ಕರ ಕಾಯ್ಬೇಡ, ಊಟ ಮಾಡಿ ಮಲ್ಕೋ ಅಂತ. ಭಾವನಾ, ನಮ್ಮಿಬ್ಬರು ಮದುವೆ ಆಗಿ 10 ವರ್ಷ ಆಯ್ತು. ಪದೇ ಪದೇ ಈ ವಿಚಾರನ ಹೇಳ್ಸ್ಕೋಬೇಕಾ? ನನಗೆ ಟೈರ್ಡ್ ಆಗಿದೆ, ಮಲ್ಕೊಳ್ತೀನಿ. ನೀನು ಊಟ ಮಾಡ್ಬೋದು, ಮಲ್ಕೋ. ಗುಡ್ ನೈಟ್. ಚಂದ್ರಕಾಂತ್ ಭಂಡಾರಿ ಅವರ ಮಗಳ ಮದುವೆನಲ್ಲಿ. ಭಂಡಾರಿ ಅವ್ರ ಮಗಳ ಮದುವೆ ಅಲ್ಲ? ಹೌದು ಸರ್. ನೆನಪಿಗೆ ಬರ್ತಿಲ್ವಲ್ರಿ? ಅದೇ ಸರ್, ಭಂಡಾರಿ ಅವ್ರ 2ನೇ ಮಗಳು ಸಿಂಚನ ನನ್ನನ್ನು ನಿಮಗೆ ಪರಿಚಯ ಮಾಡ್ತಿದ್ಲು. ನಾನು ಅವಳು ಕ್ಲಾಸ್ಮೇಟ್ ಸರ್. ಹೆಸರೇನಂದ್ರಿ? ಸಮರ್ಥ. ಸಮರ್ಥನ? ವ್ಯೂ ಪಾಯಿಂಟ್ ಕಂಪ್ನಿ ಏನ್ರಿ? ಹಾ, ಅದೇ ಸರ್. ನಮ್ಮ ಕಂಪನಿ ಪ್ರಾಜೆಕ್ಟ್ ಸಲುವಾಗೇನೆ ಪಾಂಡಿಚೇರಿ ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ ಅಲ್ಲಿ ಮೀಟ್ ಮಾಡಿದ್ವಿ. ಎಲ್ಲಿವರೆಗೂ ಬಂತ್ರಿ ನಿಮ್ಮ ಪ್ರಾಜೆಕ್ಟ್? ಸರ್, ಅದೇ ವಿಷಯದ ಬಗ್ಗೆ ನಿಮ್ಮನ್ನ ಭೇಟಿ ಮಾಡಿ ಮಾತಾಡಬೇಕು ಅಂತ ಸಾಕಷ್ಟು ಸಲ ಟ್ರೈ ಮಾಡಿದೆ ಸರ್, ಆದ್ರೆ ನಿಮ್ಮ ಅಪಾಯಿಂಟ್ಮೆಂಟ್ ಸಿಗ್ಲೇ ಇಲ್ಲ ಸರ್. ಸರಿ, ಮಧ್ಯಾಹ್ನ ನನ್ನ ಸೆಕ್ರೆಟರಿಗೆ ಫೋನ್ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಸರ್, 6 ತಿಂಗಳಿಂದ ಹೀಗೆ ಆಗ್ತಿದೆ ಸರ್. ಫುಲ್ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡ್ಕೊಂಡು ಕಾಯ್ತಿದ್ದೀನಿ ಸರ್. ಪ್ಲೀಸ್ ಇಲ್ಲೇ ಅಪಾಯಿಂಟ್ಮೆಂಟ್ ಕೊಟ್ಬಿಡಿ ಸರ್, ಪ್ಲೀಸ್. ಮಧ್ಯಾಹ್ನ 1 ಗಂಟೆಗೆ ಓಕೆ ಅಂದ್ರೆ? ಓಕೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಅಪ್ಪ ರಾತ್ರಿ ಬಂದಿಲ್ಲ, ನೀನ್ ಸುಳ್ಳು ಹೇಳ್ತಾ ಇದ್ಯಾ? ಇಲ್ಲ ಚಿಂಟು, ಬಂದಿದ್ರು. ಇದ್ ನೋಡು, ಅಪ್ಪ ನೆನ್ನೆ ಹಾಕೊಂಡೋಗಿದ್ ಶರ್ಟ್ ಅಲ್ವಾ, ಈಗ ಇಲ್ಲಿದೆ ಅಂದ್ರೆ ಬಂದಿದ್ರು ತಾನೆ. ಸರಿ, ಇವತ್ತು ಅಪ್ಪ ಬರ್ಲಿ, ಅವ್ರ ಜೊತೆ ಮಾತಾಡೋದೇ ಇಲ್ಲ, ಅವ್ರ ಜೊತೆ ಟೂ ಬಿಟ್ಟಿದ್ದೀನಿ. ಆ ದಾಮೋದರ್ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನದೊಳಗೆ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿ ಅವ್ರ ಎದುರು ಪ್ರೆಸೆಂಟೇಷನ್ ಕೊಡಬೇಕು. ನೋಡಿ, ಈ ಸೀಡಿಯಲ್ಲೆಲ್ಲ ಡೀಟೇಲ್ಸ್ ಇದೆ, ಬೇಗ ರಿಪೋರ್ಟ್ ರೆಡಿ ಮಾಡಿ. ಸರ್, ಅದು ಬೇರೆ ಏನೇ ಕೆಲಸ ಇದ್ರು ಅದನ್ನ ಪಕ್ಕಕ್ಕಿಟ್ಟು ಇದನ್ನ ಮಾಡಿ. ಅದಲ್ಲ ಸರ್. ಮತ್ತೇನು? ಆ ರಿಪೋರ್ಟ್ ನನಗೆ ರೆಡಿ ಮಾಡಕ್ಕೆ ಬರಲ್ಲ ಸರ್. ಸರಿ, ಹೋಗಿ ಗೊತ್ತಿರೋ ಯಾರು ಮಾತ್ರ ಕಳಿಸಿ. ಸರ್, ನಮ್ಮ ಆಫೀಸಲ್ಲಿ ಮಾಯ ಆಗಿಬಿಟ್ರೆ ಆ ಕೆಲಸ ಬೇರೆ ಯಾರಿಗೂ ಮಾಡಕ್ಕೆ ಬರಲ್ಲ ಸರ್. ಅವಳು ಇವತ್ತು ಬಂದಿಲ್ವಲ್ರಿ? ನಾನು ಆಗಲಿ ಟ್ರೈ ಮಾಡ್ತಾ ಇದ್ದೀನಿ, ಮೊಬೈಲ್ ಆಫ್ ಆಗಿದೆ. ಈಗ ನಾನೇನು ಮಾಡಲಿ ಹೇಳಿ? ಸಾರಿ ಸರ್. ಹಾಗೆಲ್ಲ ನಿಮಗೆ ಬೇಜಾರಾಗಲ್ವೇನ್ರಿ? ರೀ, ಹೇಳ್ದಷ್ಟೇ ಕೆಲಸ ಅನ್ನೋದಾಗಿದ್ರೆ ನನಗೆ ಮನುಷ್ಯರ ಅಗತ್ಯ ಇರಲಿಲ್ಲ, ಬರೀ ಮೆಷಿನ್ಗಳು ಇಟ್ಕೋಬೋದಾಗಿತ್ತು ಅಲ್ವೇನ್ರಿ? ಸರಿ, ಹೋಗಿ, ನಾನೇ ಮಾಡ್ಕೊತೀನಿ. ನೋಡಿ, ತಗೊಳ್ಳೋ ಸಂಬಳಕ್ಕಷ್ಟೇ ಕೆಲಸ ಅನ್ನೋದಾದ್ರೆ ಅದನ್ನು ಬಿಟ್ಬಿಡಿ, ಅದು ಕೆಟ್ಟ ಆಟಿಟ್ಯೂಡ್. ಬೇರೆ ವಿಷಯಗಳಲ್ಲಿ ಆಸಕ್ತಿ ತೋರಿಸಿ ಅದನ್ನು ಕಲ್ತ್ಕೋಬೇಕು. ನಾಲೆಡ್ಜ್ ವಿಲ್ ನೆವರ್ ಗೋ ವೇಸ್ಟ್.